ದೇವರ ಮಕ್ಕಳಾಗಿರುವ ನೀವು ನಿಮ್ಮ ಕುಟುಂಬಗಳಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ದೇವರ ವಾಕ್ಯದಲ್ಲಿ ಇರ್ಮಿಯ ಪ್ರವಾದಿ ಆತ್ಮ ಪ್ರೇರಿತನಾಗಿ ಹೇಳ್ತಾ ಇದ್ದಾನೆ. ಯಾಕೆ ನಿಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಒಂದ್ಸಲ ಯೋಚನೆ ಮಾಡಿದಾಗ ನಮ್ಮ ಮಕ್ಕಳು ಹೆಣ್ಣು ಮಕ್ಕಳಿಗಾಗಿ ಗಂಡು ಮಕ್ಕಳಿಗಾಗಿ ದೇವರ ಸನ್ನಿಧಾನದಲ್ಲಿ ಕೈ ಎತ್ತಿ ಪ್ರಾರ್ಥಿಸಬೇಕೆಂದು ಅಲ್ಲಿ ಇರ್ಮಿಯ ಪ್ರವಾದಿ ಹೇಳ್ತಾ ಇದ್ದಾನೆ. ಪ್ರತಿ ಮನೆಯಲ್ಲಿ ಕೂಡ ಕೆಲವರ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ತಂದೆ ತಾಯಿಗಳಿಗೆ ಮಕ್ಕಳು ಅವರ ಮಾತನ್ನು ಕೇಳದೆ, ಅವರ ಮಾತುಗಳನ್ನು ಕೇಳದೆ, ಅವರ ಇಷ್ಟಾನುಸಾರವಾಗಿ ಬಹಳ ಯವನಸ್ಥರು, ಹುಡುಗಿಯರು ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಇಂಥವರಿಗೋಸ್ಕರ ಮನೆಯಲ್ಲಿ ತಂದೆ ತಾಯಿಯಾಗಿರುವ ಯಜಮಾನರು ಅವರ ಮಕ್ಕಳಿಗೋಸ್ಕರ ಅವರನ್ನು ಉಳಿಸಿಕೊಳ್ಳಬೇಕು. ದೇವರು ನಿಮಗೆ ಕೊಟ್ಟಿರುವ ಬಹುಮಾನಗಳು